ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಗೂಗಲ್ ಪ್ಲೇ ಐಡಿಯನ್ನು ಯಾವ ರೀತಿ ನೀವು ಕ್ರಿಯೇಟ್ ಮಾಡ್ಬೋದು 2 ನಿಮಿಷದಲ್ಲಿ ಅಂತ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಹೌದು, ನಿಮ್ಮ ಮೊಬೈಲಲ್ಲಿ ಗೂಗಲ್ ಪ್ಲೇ ಸ್ಟೋರ್ ಅಪ್ಲಿಕೇಶನ್ ಓಪನ್ ಮಾಡಿದಾಗ ಈ ರೀತಿಯಾಗಿ ಬರುತ್ತೆ. ಇಲ್ಲಿ ಸೈನ್ ಇನ್ ಆಪ್ಷನ್ ಬರುತ್ತೆ. ಏನಕ್ಕೆ ಅಂತ ಹೇಳಿದ್ರೆ, ನೀವು ಗೂಗಲ್ ಪ್ಲೇ ಸ್ಟೋರಿಂದ ಯಾವುದೇ ಒಂದು ಅಪ್ಲಿಕೇಶನ್ ಇರ್ಬೋದು, ಗೇಮ್ ಇರ್ಬೋದು, ಡೌನ್ಲೋಡ್ ಮಾಡಬೇಕಂತ ಹೇಳಿದ್ರೆ ಮೊದಲದಾಗಿ ಐಡಿಯನ್ನು ಕ್ರಿಯೇಟ್ ಮಾಡಬೇಕಾಗುತ್ತೆ. ಗೂಗಲ್ ಪ್ಲೇ ಐಡಿಯನ್ನು ಇದು ಕೇವಲ 2 ನಿಮಿಷದಲ್ಲಿ ಮಾಡ್ಬೋದು. ತುಂಬ ಈಸಿ ಸ್ಟೆಪ್ಪಲ್ಲಿ ತಿಳಿಸ್ಕೊಡ್ತೀನಿ ಯಾವ ರೀತಿ ಮಾಡಬೇಕಂತ. ಹಾಗಾಗಿ ಪ್ರತಿಯೊಬ್ಬರು ವಿಡಿಯೋನ ಕೊನೆ ತನಕ ನೋಡಿ, ಯಾರು ಕೂಡ ಸ್ಕಿಪ್ ಮಾಡಬೇಡಿ. ಮೊದಲದಾಗಿ ನೀವು ಮಾಡಬೇಕಾಗಿರೋದು ಮೊಬೈಲಲ್ಲಿ ಪ್ಲೇ ಸ್ಟೋರ್ ಅಪ್ಲಿಕೇಶನ್ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿದಾಗ ಈ ರೀತಿ ನಿಮಗೆ ಸೈನ್ ಇನ್ ಅಂತ ಬರುತ್ತೆ. ಸಿಂಪಲ್ ಆಗಿ ಸೈನ್ ಇನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಗೈಸ್, ಸೈನ್ ಇನ್ ಮೇಲೆ ಕ್ಲಿಕ್ ಮಾಡ್ತಿದ್ದಾಗನೇ ನಿಮ್ದಿಲ್ಲಿ ಮೊಬೈಲಲ್ಲಿ ನೀವು ಲಾಕ್ ಮಾಡಿದರೆ ಪಾಸ್ವರ್ಡ್ ಕೇಳುತ್ತೆ. ಸಿಂಪಲ್ ಆಗಿ ಎಂಟರ್ ಮಾಡಿದಾಗ ಈ ರೀತಿಯಾಗಿ ಬರುತ್ತೆ. ಗೈಸ್, ನೀವು ಇವಾಗ ಏನು ಮಾಡಬೇಕಂತ ನಿಮಗೆ ತಿಳಿಸ್ಕೊಡ್ತೀನಿ. ಪ್ರತಿಯೊಬ್ಬರು ಕೊನೆ ತನಕ ನೋಡಿ. ಅದೇ ರೀತಿಯಾಗಿ ಒಂದು ರಿಕ್ವೆಸ್ಟು, ಪ್ರತಿಯೊಬ್ಬರು ಒಂದು ಲೈಕ್ ಮಾಡಿದರೆ ಹೆಚ್ಚಿನ ವಿಡಿಯೋ ಮಾಡೋಕ್ಕೆ ನಮಗೆ ಮೋಟಿವೇಶನ್ ಸಿಗುತ್ತೆ. ಜೊತೆಗೆ ಈ ವಿಡಿಯೋನ ನಿಮ್ಮ ಸ್ನೇಹಿತರು ಎಲ್ಲರಿಗೂ ಶೇರ್ ಮಾಡಿ. ಖಂಡಿತವಾಗಿ ಅವ್ರಿಗೆ ಕೂಡ ಯಾವ ರೀತಿ ಐಡಿಯಾನ ಕ್ರಿಯೇಟ್ ಮಾಡಬೇಕಂತ ಗೊತ್ತಿರಲ್ಲ. ಸೊ ಅವ್ರು ನೀವು ಶೇರ್ ಮಾಡಿದರೆ ಖಂಡಿತವಾಗಿ ಅವ್ರು ವಿಡಿಯೋ ನೋಡಿಬಿಟ್ಟು ಐಡಿಯಾನ ಕ್ರಿಯೇಟ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಹಾಗಾಗಿ ಶೇರ್ ಮಾಡಿ. ಜೊತೆಗೆ ಮೊದಲ ಬಾರಿ ನೋಡ್ತಿದ್ರೆ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗ ನೀವು ಮಾಡಬೇಕಾಗಿರೋದು ಕೆಳಗಡೆ ಕ್ರಿಯೇಟ್ ಅಕೌಂಟ್ ಅಂತಿದೆ. ಕ್ರಿಯೇಟ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ಇಲ್ಲಿ ಫಾರ್ ಮೈ ಪರ್ಸನಲ್ ಯೂಸ್ ಅಂತಿದೆ. ಫಸ್ಟ್ ಆಪ್ಷನ್ನು ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಈ ರೀತಿಯಾಗಿ ಬರುತ್ತೆ. ಇಲ್ಲಿ ನಿಮ್ಮ ಫಸ್ಟ್ ನೇಮು, ಸೆಕೆಂಡ್ ನೇಮು, ಸರ್ ನೇಮ್ ಹಾಕಬೇಕಾಗುತ್ತೆ. ಮೊದಲದಾಗಿ ನಿಮ್ಮ ಫಸ್ಟ್ ನೇಮ್ ಏನಿದೆ ಅದನ್ನು ಈ ರೀತಿಯಾಗಿ ಎಂಟರ್ ಮಾಡಿ. ನಂತರ ಇಲ್ಲಿ ಸರ್ ನೇಮು ನೀವು ಏನಾದರೂ ನೇಮ್ ಇದ್ದರೆ ಅಡಿಷ್ನಲ್ ಆಗಿ ಹಾಕ್ಬೋದು. ಇದು ಆಪ್ಷನಲ್ಲು, ಇಲ್ಲದ್ರೆ ಸ್ಕಿಪ್ ಮಾಡ್ಬೋದು. ನಾನಿಲ್ಲಿ ಫಸ್ಟ್ ನೇಮ್ ಮಾತ್ರ ಹಾಕಿದ್ದೀನಿ. ಸಿಂಪಲ್ಲಾಗಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇವಾಗ ಇಲ್ಲಿ ನಿಮ್ಮದು ಬೇಸಿಕ್ ಇನ್ಫಾರ್ಮೇಷನ್ ಕೇಳುತ್ತೆ. ಇಲ್ಲಿ ಡೇಟು, ಮಂತು, ಇಯರ್ ಕೇಳುತ್ತೆ. ಸಿಂಪಲ್ಲಾಗಿ ಡೇಟ್ ಮೇಲೆ ಕ್ಲಿಕ್ ಮಾಡಿ. ಯಾವ ಡೇಟಿಗೆ ನೀವು ಹುಟ್ಟಿದ್ರಿ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಮಂತನ್ನು ಸೆಲೆಕ್ಟ್ ಮಾಡಿ. ಯಾವ ಮಂತಿಗೆ ನೀವು ಹುಟ್ಟಿದ್ರಿ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಇಯರ್ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಡೇಟ್ ಆಫ್ ಬರ್ತ್ ಇಯರನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಜೆಂಡರ್ ಇದೆ. ಜೆಂಡರ್ ಮೇಲೆ ಕ್ಲಿಕ್ ಮಾಡಿ. ನೀವು ಮೇಲಾ ಫಿಮೇಲಾ ಅದನ್ನು ಈ ರೀತಿಯಾಗಿ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಕೆಳಗಡೆ ನೆಕ್ಸ್ಟ್ ಅಂತಿದೆ. ಸೊ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಗೈಸ್, ಇಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ತಿದ್ದಾಗೆ ನಿಮಗೆ ಈ ರೀತಿಯಾಗಿ ಬರುತ್ತೆ. ಇಲ್ಲಿ ಕೆಲವೊಂದು ಜಿಮೇಲ್ ಐಡಿಯನ್ನು ಆಲ್ರೆಡಿ ಇಲ್ಲಿ ಕೊಟ್ಟಿದ್ದಾರೆ. ನೀವು ಇದನ್ನು ಒಂದನ್ನು ಸೆಲೆಕ್ಟ್ ಮಾಡ್ಕೋಬೋದು. ಇಲ್ಲ ಅಂತಂದರೆ ಹೊಸದಾಗಿ ನಿಮ್ಮ ಐಡಿಯನ್ನು ಕ್ರಿಯೇಟ್ ಮಾಡ್ಕೋಬೋದು. ಸಿಂಪಲ್ ಆಗಿ ಇಲ್ಲಿ ಕೆಳಗಡೆ ಕ್ರಿಯೇಟ್ ಯುವರ್ ಓನ್ ಜಿಮೇಲ್ ಅಡ್ರೆಸ್ ಅಂತಿದೆ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇವಾಗ ಇಲ್ಲಿ ಕ್ರಿಯೇಟ್ ಎ ಜಿಮೇಲ್ ಅಡ್ರೆಸ್ ಅಂಡರಲ್ಲಿ ಇಲ್ಲಿ ನೋಡ್ಬೋದು. ಇಲ್ಲಿ ನೀವು ಒಂದು ಐಡಿಯನ್ನು ಕ್ರಿಯೇಟ್ ಮಾಡಬೇಕು. ನಿಮ್ಮ ನೇಮಿಂದ ನೀವು ಏನು ಬೇಕಾದ್ರೂ ಕ್ರಿಯೇಟ್ ಮಾಡ್ಕೋಬೋದು. ಈ ಸ್ಟಾರ್ಟಿಂಗಲ್ಲಿ ನಿಮ್ಮ ನೇಮ್ ಹಾಕ್ಬೋದು ಅಥವಾ ಬೇರೆ ಏನು ನೇಮ್ ಬೇಕಾದ್ರೂ ಕೊಡ್ಬೋದು. ಯಾವುದೇ ರೀತಿಯಲ್ಲಿ ಸಮಸ್ಯೆ ಇಲ್ಲ. ಗೈಸ್, ಇವಾಗ ಇಲ್ಲಿ ನೇಮನ್ನು ಆ್ಯಡ್ ಮಾಡಿದ ನಂತರ ನೀವು ಏನು ಬೇಕು ನಂಬರನ್ನು ಹಾಕಬೇಕಾಗುತ್ತೆ. ನಂಬರ್ ಹಾಕಬೇಕಂತಿಲ್ಲ, ನೇಮ್ ಬೇಕಿದ್ರೆ ಹಾಕ್ಬೋದು. ನಾನು ಇವಾಗ ಒಂದು ರ್ಯಾಂಡಮ್ ಆಗಿ 4 ನಂಬರ್ ಹಾಕಿದ್ದೀನಿ. ಕೆಲವೊಮ್ಮೆ ಏನಾಗುತ್ತೆ, ಇದು ನಿಮಗೆ ಒಂದು ವೇಳೆ ನಾನು ಇವಾಗ ನೋಡ್ಬೋದು 1 2 3 ಕೊಟ್ಟಿದ್ದೀನಿ. ಇವಾಗ ಇಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದರೆ ಈ ರೀತಿ ನೋಡ್ಬೋದು. ದ್ಯಾಟ್ ಯೂಸರ್ ನೇಮ್ ಈಸ್ ಟೇಕನ್ ಅಂತ ಬಂದಿದೆ. ಅಂದರೆ ಈ ಇಮೇಲ್ ಐಡಿಯನ್ನು ಆಲ್ರೆಡಿ ಬೇರೆಯವರು ತಗೊಂಡಿದ್ದಾರೆ. ಸೊ ಹಾಗಾಗಿ ನೀವು ಸ್ವಲ್ಪ ಇಲ್ಲಿ ಯುನೀಕ್ ಆಗಿ ಮಾಡಬೇಕಾಗುತ್ತೆ. ನಾನು ನೀವು ಇಲ್ಲಿ ಇವಾಗ ಬೇರೆ ಏನಾದರೂ ನಂಬರ್ ಹಾಕ್ತೀನಿ. ನೀವು ಇಲ್ಲಿ ನಿಮ್ಮ ಸರ್ ನೇಮ್ ಏನಿದ್ರೆ ಅಥವಾ ಏನು ಬೇಕಾದ್ರೂ ಹಾಕ್ಬೋದು. ಅಥವಾ ಇವಾಗ ನೋಡ್ಬೋದು ಒಂದು ಇಮೇಲನ್ನು ಇಲ್ಲಿ ಕ್ರಿಯೇಟ್ ಮಾಡಿದ್ದೀನಿ. ಇಲ್ಲಿ @gmail.com ಆಟೋಮೆಟಿಕ್ ಬಂದಿರುತ್ತೆ. ಸೊ ಇವಾಗ ನಾನು ಇಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ಬರುತ್ತೆ. ಇವಾಗ ನಿಮ್ಮ ಜಿಮೇಲ್ ಐಡಿಗೆ ಏನು ಪಾಸ್ವರ್ಡನ್ನು ಸೆಟ್ ಮಾಡಬೇಕು ಅಂದ್ಕೊಂಡಿದ್ರಿ ಅದನ್ನು ಸೆಟ್ ಮಾಡ್ಕೊಳ್ಳಿ. ನಾನು ಇವಾಗ ಒಂದು ಪಾಸ್ವರ್ಡನ್ನು ಸೆಟ್ ಮಾಡ್ಕೊಳ್ತೀನಿ. ಇಲ್ಲಿ ಲೆಟರ್ ಬಂದುಬಿಟ್ಟು 8 ಲೆಟರ್ ಮಿನಿಮಮ್ ಇರಬೇಕಾಗುತ್ತೆ. ನೀವು 8 ಲೆಟರ್ನ ಯಾವುದೇ ಒಂದು ಪಾಸ್ವರ್ಡನ್ನು ಈ ಲೆಟರ್ ಯೂಸ್ ಮಾಡ್ಬೋದು, ನಂಬರ್ ಯೂಸ್ ಮಾಡ್ಬೋದು, ಮಿಕ್ಸ್ ಆಗಿ ಹಾಕ್ಬೋದು. 8 ಲೆಟರ್ ಇರಬೇಕಾಗುತ್ತೆ. ನಂತರ ಕೆಳಗಡೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಗೈಸ್, ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ತಿದ್ದಾಗನೇ ಈ ರೀತಿಯಾಗಿ ಬರುತ್ತೆ. ಇಲ್ಲಿ ಸ್ಕ್ರಾಲ್ ಡೌನ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಎಸ್ ಐ ಎಮ್ ಇನ್ ಅಂತಿದೆ ಅಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ತಿದ್ದಾಗೆ ನಿಮ್ದು ಇಲ್ಲಿ ಜಿಮೇಲ್ ಐಡಿ ನೀವು ಏನು ಕ್ರಿಯೇಟ್ ಮಾಡಿದ್ರಿ ಅದು ಬರುತ್ತೆ. ಸಿಂಪಲಾಗಿ ಕೆಳಗಡೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದಾಗ ಪ್ರೈವೇಸಿ ಆ್ಯಂಡ್ ಟರ್ಮ್ ಕಂಡೀಷನ್ ಇಲ್ಲಿ ಅಲೋ ಮಾಡಬೇಕಾಗುತ್ತೆ. ಸಿಂಪಲಾಗಿ ಸ್ಕ್ರಾಲ್ ಡೌನ್ ಮಾಡ್ತಾ ಇದ್ದೇನೆ. ಕೆಳಗಡೆ ಅಗ್ರಿ ಅಂತ ಇರುತ್ತೆ, ಕ್ಲಿಕ್ ಮಾಡ್ಕೊಳ್ಳಿ. ಗೈಸ್, ಅಗ್ರಿ ಅಂತ ಕ್ಲಿಕ್ ಮಾಡಿದ ನಂತರ ಸ್ವಲ್ಪ ಟೈಮ್ ತಗೊಳ್ಳುತ್ತೆ. ನೀವು ಇಲ್ಲಿ ವೆಯ್ಟ್ ಮಾಡಬೇಕಾಗುತ್ತೆ. ಇವಾಗ ನೋಡ್ಬೋದು ಗೂಗಲ್ ಸರ್ವಿಸ್ ಈ ರೀತಿಯಾಗಿ ಒಂದು ಪೇಜ್ ಬರುತ್ತೆ. ಇವಾಗ ಇಲ್ಲಿ ಜಸ್ಟ್ ಫ್ಯೂ ಮಿನಿಟ್ಸ್ ಅಂತ ಇದೆ. ಸ್ವಲ್ಪ ಟೈಮ್ ನೀವು ಇಲ್ಲಿ ವೆಯ್ಟ್ ಮಾಡಿ. ಗೈಸ್, ನಂತರ ಈ ರೀತಿಯಾಗಿ ಬರುತ್ತೆ. ಟರ್ಮ್ಸ್ ಆ್ಯಂಡ್ ಸರ್ವಿಸ್ ನೀವು ಇಲ್ಲಿ ಅಕ್ಸೆಪ್ಟ್ ಮಾಡಬೇಕಾಗುತ್ತೆ. ಅಕ್ಸೆಪ್ಟ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ಇಲ್ಲಿ ನಿಮ್ಮ ಪ್ಲೇ ಸ್ಟೋರ್ ಈ ರೀತಿಯಾಗಿ ಓಪನ್ ಆಗುತ್ತೆ. ಇವಾಗ ಇಲ್ಲಿ ನೋಡ್ಬೋದು ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಮ ಜಿಮೇಲ್ ಐಡಿ ಅಂದರೆ ಐಡಿ ಕೂಡ ಇಲ್ಲಿ ಪ್ಲೇ ಸ್ಟೋರ್ ಐಡಿ ಕೂಡ ಕ್ರಿಯೇಟ್ ಆಗಿರುತ್ತೆ. ಇವಾಗ ನೋಡ್ಬೋದು ನಿಮಗೆ ಇಲ್ಲಿ ಬೇರೆ ಬೇರೆ ಅಪ್ಲಿಕೇಶನ್ ಗೇಮ್ಸ್ ಎಲ್ಲ ಬರುತ್ತೆ. ಸೊ ಅದನ್ನು ನೀವು ಇಲ್ಲಿ ಡೌನ್ಲೋಡ್ ಮಾಡ್ಕೋಬೋದು. ನಂತರ ಇಲ್ಲಿ ಬಾಟಮಲ್ಲಿ 3 ಆಪ್ಷನ್ ಮೇಲೆ ಥರ್ಡ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಗೇಮ್ಸನ್ನು ಅಪ್ಲಿಕೇಶನನ್ನು ಸರ್ಚ್ ಮಾಡಿಬಿಟ್ಟು ನೀವು ಇಲ್ಲಿ ಡೌನ್ಲೋಡ್ ಮಾಡ್ಕೋಬೋದು. ಈ ರೀತಿಯಾಗಿ ನೀವು ಇಲ್ಲಿ 2 ಮಿನಿಟಲ್ಲಿ ನಿಮ್ಮ ಮೊಬೈಲಲ್ಲಿ ಗೂಗಲ್ ಪ್ಲೇ ಐಡಿಯನ್ನು ಕ್ರಿಯೇಟ್ ಮಾಡ್ಕೋಬೋದು. ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಎಲ್ಲರಿಗೂ ಖಂಡಿತವಾಗಿ ಶೇರ್ ಮಾಡಿ. ಅವರಿಗೆ ಇಷ್ಟ ಆಗುತ್ತೆ. ಜೊತೆಗೆ ವಿಡಿಯೋನ ಲೈಕ್ ಮಾಡಿ. ಹೆಚ್ಚಿನ ವಿಡಿಯೋಗಳಿಗೋಸ್ಕರ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.